ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ತಿರುಗುಂದಾವರ್ತಿ ದೇವರಾದ ಕರ್ತನು ಈ ವಾರದ ಮೊದಲನೇ ದಿನದಲ್ಲಿ ಜೀವ ಸ್ವರೂಪನಾದ ದೇವರ ಸಮ್ಮುಖಕ್ಕೆ ಯಾಕಂದ್ರೆ ಆತನು ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡಲಿಕ್ಕಿದ್ದಾನೆ. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ಗಿಂತಲೂ ಉನ್ನತನಾದ ದೇವರು. ಅವರು ಯಾವಾಗಲಾದರೂ ಒಮ್ಮೆ 5 ವರ್ಷಕ್ಕೊಮ್ಮೆ ಬರುವವರು. ಆದರೆ ನನ್ನ ನಿನ್ನ ಕರ್ತನು ಯಾವಾಗಲೂ ನನ್ನ ನಿನ್ನನ್ನು ಸಂಧಿಸುವವನಾಗಿದ್ದಾನೆ. ನನ್ನ ನಿನ್ನ ಲೈಫಿಗೆ ಯಾವಾಗಲೂ ಎಂಟ್ರಿ ಆಗುವವನಾಗಿದ್ದಾನೆ. ಲೋಕದ ಅಧಿಕಾರಿಗಳು, ಮಿನಿಸ್ಟ್ರಿಗಳು ಆಶ್ವಾಸನೆಯನ್ನು ಕೊಡ್ತಾರೆ. ಆದರೆ ನನ್ನ ನಿನ್ನ ಕರ್ತನು ಆಶ್ವಾಸನೆಯನ್ನಲ್ಲ, ರುಜುತುಪಡಿಸಿ ತೋರಿಸಿಕೊಡ್ತಾನೆ. ಹಲ್ಲೆಲೂಯಾ. ಅದನ್ನು ನೆರವೇರಿಸಿ ತೋರಿಸಿಕೊಡ್ತಾನೆ. ಪ್ರಿಯರೇ, ಈ ವಿಶ್ರಾಂತಿಕರವಾದ ದಿನ ದೇವರಾದ ಕರ್ತನು ಇವತ್ತು ನನಗೋಸ್ಕರ ನಿಮಗೋಸ್ಕರ ಒಂದು ಅವಕಾಶವನ್ನು, ಆತನನ್ನು ಆರಾಧಿಸಿ ಕೊಂಡಾಡಲು ಆತನೊಂದು ಅವಕಾಶ ಕೊಟ್ಟಿದ್ದಾನೆ. ವಾರದ ಎಲ್ಲ ದಿವಸದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಬಿಸಿ ಇರ್ತೀವಿ, ಲೋಕದ ರೀತಿಯಲ್ಲಿ ನಾವು ಇರ್ತೀವಿ. ಆದರೆ ಈ ದಿನ ದೇವರಾದ ಕರ್ತನು ನೇಮಿಸಿದಂಥ ದಿನ. ಈ ದಿನವನ್ನು ನಮ್ಮ ಕರ್ತನ ಸಮ್ಮುಖದಲ್ಲಿ, ಆತನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದುಕೊಂಡು ಆತನನ್ನು ಆರಾಧಿಸಿ ನಾವು ಕೊಂಡಾಡುವ ವೇಳೆಯಲ್ಲಿ ಆತನು ನಮಗೋಸ್ಕರವಾಗಿ ಜೀವಕರವಾದ ಆತನ ಬಾಯಿಂದ ಹೊರಡುವಂತ, ನನ್ನನ್ನು ನಿನ್ನನ್ನು ಬದುಕಿಸುವಂತ ಮಾತುಗಳು ಆತನ ಬಾಯಿಂದ ನನಗೋಸ್ಕರ ನಿನಗೋಸ್ಕರ ಹೊರಡಲಿಕ್ಕಿದೆ. ನನ್ನ ನಿನ್ನ ಜೀವಿತವನ್ನು ಕಟ್ಟುವಂತ ಮಾತುಗಳಾಗಿದೆ. ನನ್ನ ನಿನ್ನ ಜೀವಿತವನ್ನು ರೂಪಿಸುವಂತ ಮಾತುಗಳಾಗಿದೆ. ನನ್ನನ್ನು ನಿನ್ನನ್ನು ನಿರೀಕ್ಷೆಯ ಪದವಿಯಲ್ಲಿ ನಡೆಸುವಂತ ಮಾತುಗಳಾಗಿದೆ. ಪ್ರಿಯರೇ, ಈ ಮಾತುಗಳಿಗೋಸ್ಕರ, ಆತನು ನಡೆಸುವುದಕ್ಕೋಸ್ಕರ ಈ ಕ್ಷಣ ಕೂಡ ನನ್ನ ನಿಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ಆತನ ಪ್ರಸನ್ನತೆ ನೆರಿಗೆಯೋಪಾದಿಯಲ್ಲಿ ಅದು ಚಾಲಿಸ್ತಾ ಇದೆ. ಪ್ರಿಯರೇ, ಇಂಥ ಕರ್ತನಿಗೆ ನನ್ನ ನಿಮ್ಮ ಹೃದಯಗಳನ್ನು ತೆರೆದುಕೊಡುವ ನನ್ನ ನಿನ್ನ ಯಜಮಾನನು ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ತನ್ನ ಜೀವವುಳ್ಳ ವಾಕ್ಯವನ್ನು ನನ್ನ ನಿನ್ನ ಜೀವಿತದಲ್ಲಿ ಸಮೃದ್ಧಿಯಾಗಿ ಕೊಡಲಿಕ್ಕೆ, ನನ್ನ ನಿನ್ನ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಯ್ಯುವುದಕ್ಕೂ, ನಾಶ ಮಾಡುವುದಕ್ಕೂ ಬರ್ತಾನೆ. ಆದರೆ ನನ್ನ ನಿನ್ನ ಕರ್ತನು ನನ್ನ ನಿನ್ನ ಜೀವಿತವನ್ನು, ಹಾಳು ಮಾಡಿದಂಥ, ಕೆಡವಿದಂಥ ಜೀವಿತವನ್ನು ಕಟ್ಟುವುದಕ್ಕಾಗಿ ಆತನ ವಾಕ್ಯವೆಂಬ ಒಂದೊಂದು ಕಲ್ಲುಗಳ ಮೂಲಕ ನನ್ನ ನಿನ್ನ ಜೀವಿತವನ್ನು ಕಟ್ಟಲಿಕ್ಕೆ ಆತನು ಬರ್ತಿದ್ದಾನೆ. ಕಟ್ಟುವ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ನನ್ನೊಂದಿಗೆ ನಿಮ್ಮೊಂದಿಗೆ ಆತನು ಮಾತನಾಡಲಿಕ್ಕಿರುವಂಥ ಮಾತುಗಳು ಮತ್ತಾಯನು ಬರೆದ ಸುವಾರ್ತೆ 6ನೇ ಸಂಧಿ 17-18ನೇ ವಚನವನ್ನು ನಾವು ಧ್ಯಾನ ಮಾಡುವ. ಉಪವಾಸ ಅಂದ್ರೆ ಏನು? ಉಪವಾಸದ ಪ್ರಾರ್ಥನೆ ಅದು ಹೇಗಿರಬೇಕು, ಹೇಗೆ ಮಾಡಬೇಕೆಂಬುದಾಗಿ ನನ್ನ ನಿನ್ನ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕು. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಈ ಉಪವಾಸ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು? ಹಲ್ಲೆಲೂಯಾ. ಉಪವಾಸ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು?
ಯಾಕಂದ್ರೆ ಪ್ರಿಯರೇ, ಇವತ್ತು ಎಲ್ಲರೂ ಕೂಡ, ಇವತ್ತು ಲೋಕದ ಜನರಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ಉಪವಾಸ 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 ಎಂಬುದಾಗಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಉಪವಾಸ ಮಾಡಬೇಕಾದ್ರೆ ಮೊದಲಾಗಿ ಏನ್ ಮಾಡಬೇಕು? ತಲೆಗೆ ಎಣ್ಣೆ ಅಂತೆ. ಈ ಎಣ್ಣೆ ಯಾವುದನ್ನು ಸೂಚಿಸ್ತದೆ? ದೇವರ ಅಭಿಷೇಕವನ್ನು ಸೂಚಿಸ್ತದೆ. ತಲೆಗೆ ಈ ಶಿರ ಅಂದ್ರೆ ನಿನ್ನ ಶಿರಕ್ಕೆ ಯಜಮಾನನು ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಎಷ್ಟೋ ಜನರು ಉಪವಾಸ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ? ನಾನು ಇವತ್ತು ಉಪವಾಸ, ನಾನು ಇವತ್ತು ಫಾಸ್ಟಿಂಗ್, ನಾನು ತಿನ್ನುವುದಿಲ್ಲ, ನಾನು ನೀರು ಕುಡಿದಿಲ್ಲ, ನಾನು ಜ್ಯೂಸ್ ಕುಡಿದಿಲ್ಲ, ನಾನು ಕಾಫಿ ಕುಡಿದಿಲ್ಲ, ಇಡೀ ದಿನ ನಾನು ಫಾಸ್ಟಿಂಗ್ ಫಾಸ್ಟಿಂಗ್ ಫಾಸ್ಟಿಂಗ್. ಎಸ್, ನೀನು ಫಾಸ್ಟಿಂಗ್ ನೀನು ಮಾಡುವಂಥದ್ದು, ನೀನು ಉಪವಾಸಿ ಎಂದು ಲೋಕದ ಜನರಿಗೆ ನೀನು ಗೊತ್ತು ಮಾಡಿಕೊಂಡು ಏನು ಪ್ರಯೋಜನ? ನೀನು ಉಪವಾಸಿ ಎಂದು ನೀನು ಲೋಕದ ಜನರಿಗೆ ನೀನು ತಿಳಿಯಪಡಿಸಿ ನೀನು ಫಾಸ್ಟಿಂಗ್ ಆಗಿ ನೀನು ಉಪವಾಸ ಮಾಡಿ ಏನು ಪ್ರಯೋಜನ? ಅದು ನಿನ್ನ ದೇಹವನ್ನು ನೀನು ದಂಡಿಸಿಕೊಳ್ಳುವಂತದ್ದಾಗಿದೆ. ಉಪವಾಸ ಮಾಡುವುದಾದ್ರೆ ಒಂದು ನಿರ್ದಿಷ್ಟವಾದ ಒಂದು ಸಂಗತಿಯನ್ನು, ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ನೀನು ಫಾಸ್ಟಿಂಗ್ ಮಾಡ್ತಿದ್ದಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇಹವನ್ನು ದಂಡಿಸಿಕೊಳ್ಳುವಂಥದ್ದು ದೇವರಿಗೆ ಇಷ್ಟ ಅಲ್ಲ ರೀ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ, ಬೆಟ್ಟದಲ್ಲಿ, ಗುಡ್ಡದಲ್ಲಿ ಆತನು ಉಪವಾಸ ಪ್ರಾರ್ಥನೆ ಮಾಡ್ತಿದ್ದ. ಯಾವ ರೀತಿ? ತಂದೆಯೊಂದಿಗೆ ಆತನು ಸಮಯವನ್ನು ಕಳೀತಿದ್ದ. ಆ ಸಮಯ ದೇವರು ಇವತ್ತು ತಂದೆಯಾದ ದೇವರ ಮೂಲಕವಾಗಿ ಮಗನು ಏನು ಮಾಡಿದನ, ಇವತ್ತು ಮಗನ ಮೂಲಕವಾಗಿ ಇವತ್ತು ನಮಗೆ ಆತನು ಕಲಿಸಿಕೊಡ್ತಿದ್ದಾನೆ, ಆತನು ತಿಳಿಯಪಡಿಸಿದ್ದಾನೆ. ಪ್ರಿಯ ದೇವ ಜನರೇ, ಅನೇಕರು 40 ದಿವಸ, ಒಂದು ತಿಂಗಳು, ಒಂದು ವಾರ ಈ ರೀತಿಗೆ ಫಾಸ್ಟಿಂಗ್ ಮಾಡ್ತಾರೆ. ನಿಜವಾಗಿ ನಿನ್ನ ಫಾಸ್ಟಿಂಗ್, ನಿನ್ನ ಉಪವಾಸದ ಪ್ರಾರ್ಥನೆಗೆ ಒಂದು ಅರ್ಥ ಬೇಕು. ನೀನು ಉಪವಾಸ ಮಾಡಿಕೊಂಡು ನಿನ್ನ ಕೆಲಸ ಕಾರ್ಯಗಳಲ್ಲಿ ಅನೇಕರು ಬೇಡವಾದ ಮಾತುಗಳನ್ನು ಆಡ್ತಾರೆ. ಫಾಸ್ಟಿಂಗ್ ಲೋಕದ ರೀತಿ ಕೆಲಸ ಕಾರ್ಯಗಳೆಲ್ಲ ಅವರು ಬ್ಯುಸಿ ಆಗಿರ್ತಾರೆ. ದೇವರಿಗೆ ಸಮಯ ಕೊಡ್ಲಿಕ್ಕೆ ಅವರಿಗೆ ಸಮಯ ಇಲ್ಲ. ಬೆಳಗಿನಿಂದ ಸಂಜೆ ತನಕ ಫಾಸ್ಟಿಂಗ್ ಮಾಡ್ತಾರೆ, ಬೆಳಗಿನಿಂದ ಸಂಜೆ ತನಕ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರ್ತಾರೆ. ಹಾಗಾದ್ರೆ ದೇವರೊಂದಿಗೆ ನೀನು ಮಾತನಾಡಲಿಕ್ಕೆ ನಿನ್ಗೆ ಎಲ್ಲಿ ಸಮಯ ಇದೆ? ನೀನು ಯಾವ ಉದ್ದೇಶಕ್ಕೋಸ್ಕರ, ಯಾರಿಗೋಸ್ಕರ ನೀನು ಫಾಸ್ಟಿಂಗ್ ಮಾಡಿದೆ? ನೀನು ಉಪವಾಸಿಯನ್ನು ಲೋಕಕ್ಕೆ ತೋರಿಸಿಕೊಡುವುದಕ್ಕಿಂತ ನಿನ್ನ ದೇವರಿಗೆ ನೀನು ಫಾಸ್ಟಿಂಗ್ ಎಂಬುದಾಗಿ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಎಣ್ಣೆಯನ್ನು ಹಚ್ಚಿಕೊಂಡಂತೆ. ಅಂದ್ರೆ ಎಣ್ಣೆ ಅಂದ್ರೆ ಇದು ಅಭಿಷೇಕ. ನೀನು ಎಣ್ಣೆಯನ್ನು ಹಚ್ಚುವಾಗ ಯೇಸು ಸ್ವಾಮಿ ತನ್ನ ಹಸ್ತವನ್ನು ನಿನ್ನ ಶಿರದ ಮೇಲೆ ತನ್ನ ಹಸ್ತವನ್ನು ಚಾಚ್ತಾನೆ. ಯಾಕಂದ್ರೆ ನೀನು ಫಾಸ್ಟಿಂಗ್ ಮಾಡುವುದಾದ್ರೆ ಒಂದು ಉದ್ದೇಶ ಬೇಕು. ಬರೀ ಫಾಸ್ಟಿಂಗ್ ಎಂಬುದಾಗಿ ಯಾವ ಉದ್ದೇಶ ಇಲ್ಲದೆ ಫಾಸ್ಟಿಂಗ್ ಮಾಡುವುದಾದ್ರೆ ಏನು ಪ್ರಯೋಜನ? ದೇವರ ಆತ್ಮನೊಂದಿಗೆ ನಿನಗೆ ಮಾತನಾಡಲಿಕ್ಕೆ ನಿನಗೆ ಸಮಯ ಇಲ್ಲದಿದ್ದರೆ ಯಾಕೆ ನಿನ್ನ ದೇಹವನ್ನು ನೀನು ದಂಡಿಸಿಕೊಳ್ತೀಯ? ನೀನು ಫಾಸ್ಟಿಂಗ್ ಮಾಡಿದ ನಂತರ ನಿನಗೆ ರಿಸಲ್ಟ್ ಬರಬೇಕು. ಯಾವ ಉದ್ದೇಶವನ್ನು ದೇವರ ಮುಂದೆ ನೀನಿಟ್ಟು ಆ ಉದ್ದೇಶಕ್ಕೋಸ್ಕರ ನೀನು ಉಪವಾಸ ಮಾಡಿದ್ಯಾ, ಅದಕ್ಕೆ ಆನ್ಸರ್ ಬರಬೇಕು. ಪ್ರಿಯ ದೇವ ಜನರೇ, ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ತೊಳ್ಕೊಂಡಂತೆ. ಅಂದ್ರೆ ಈ ತಲೆಯಲ್ಲಿ ಎಣ್ಣೆಯನ್ನು ಹಚ್ಚುವಾಗ ದೇವರ ಹಸ್ತ ನಿನ್ನನ್ನು ಅಭಿಷೇಕಿಸುವಾಗ ನಿನ್ನಲ್ಲಿ ದೇವರ ಬೆಳಕು ಪ್ರಕಾಶಿಸ್ತದೆ. ನೀನು ಲೋಕದ ಜನರ ಮುಂದೆ ನೀನು ಹೋಗುವಾಗ ನೀನು ಉಪವಾಸಿ ಎಂಬುದಾಗಿ ಜನರಿಗೆ ತಿಳಿಯುವುದಿಲ್ಲ, ನಿನ್ನ ದೇವರಾದ ಕರ್ತನಿಗೆ. ಪ್ರಿಯ ದೇವ ಜನರೇ, ನೀವು ಉಪವಾಸ ಮಾಡೋ ಒಂದು ವೇಳೆ 1 ತಾಸು ನೀವು ಮಾಡ್ತೀರಾ, 2 ತಾಸು ಮಾಡ್ತೀರಾ, 3 ತಾಸು ಮಾಡ್ತೀರಾ, 4 ತಾಸು ಮಾಡ್ತೀರಾ, ಇಲ್ಲ ಒಂದು ವೇಳೆ ದಿನ ಇಡೀ ನೀವು ಮಾಡ್ತೀರಾ, ದೇವರ ಆತ್ಮನೊಂದಿಗೆ ನಿನ್ನ ಏಕಾಂತವಾದ ಕೋಣೆಗೆ ಹೋಗು ಪ್ರಿಯರೇ. ಇವತ್ತಿನ ದಿನದಲ್ಲಿ ನಿಜವಾದ ಆ ಫಾಸ್ಟಿಂಗ್ ಪ್ರೇಯರ್ನ ಅರ್ಥ ಗೊತ್ತಿಲ್ಲದೆ ಇವತ್ತು ಎಷ್ಟೋ ಜನರು ಮೂರ್ಖತನವನ್ನು ತೋರಿಸ್ತಿದ್ದಾರೆ. ನಿಜವಾಗಿ ಇನ್ನು ಅನೇಕರು, ನಾನು ಎಷ್ಟು ಫಾಸ್ಟಿಂಗ್ ನಾನು ಪ್ರೇಯರ್ ಮಾಡ್ತೀನಿ, ನನಗೆ ಉತ್ತರ ದೇವರು ಕೊಡ್ತಿಲ್ಲ.
ಯಾಕೆ ನಿನ್ನ ಫಾಸ್ಟಿಂಗ್ ಪ್ರಾರ್ಥನೆಗೆ ಅರ್ಥ ಇಲ್ಲ. ನೀನು ಯಾವ ಉದ್ದೇಶಕ್ಕೋಸ್ಕರ ನೀನು ಉಪವಾಸ ಮಾಡ್ತಿದ್ದೀಯ ಅನ್ನೋದು ನಿನಗೆ ಗೊತ್ತಿಲ್ಲ. ಮತ್ತೆ ಹೇಗೆ ಉತ್ತರ ಎಲ್ಲಿಂದ ಬರುವುದು? ನೀನು ಒಂದು ಅಂಗಡಿಗೆ ಹೋಗಿ ಬರೀ ನಿಂತುಕೊಂಡ್ರೆ ನಿನಗೆ ಬೇಕಾದ ಥಿಂಗ್ಸ್ಗಳನ್ನು ತಗೊಳ್ಳಿಕ್ಕೆ ಆಗ್ತದ? ನೀನು ಬಾಯಿ ಬಿಟ್ಟು ಅಲ್ಲಿ ಹೇಳಬೇಕು, ಇಂಥದ್ದನ್ನು ಬೇಕು, ಇಂಥದ್ದನ್ನು ಕೊಡಿ ಹೇಳಿದರೆ ಮಾತ್ರ ಅವರು ಒಳಗಿದ್ದದನ್ನು ತಂದು ಕೊಡ್ತಾರೆ. ಅದು ನಿನ್ನ ಜೀವಿತಕ್ಕೆ ಅದು ಉಪಯುಕ್ತವಾಗ್ತದೆ. ಅದೇ ರೀತಿಗೆ ನಿನ್ನ ಜೀವಿತದಲ್ಲಿ ದೇವರಾದ ಕರ್ತನ ಮುಂದೆ ನಿನ್ನ ಭಿನ್ನಹಗಳನ್ನು, ನಿನ್ನ ಅರಿಕೆಯನ್ನು ನೀನು ಮಾಡದೇ ಇರುವುದಾದರೆ, ಬರೀ ಫಾಸ್ಟಿಂಗ್ ಎಂಬುದಾಗಿ ನೀನು ನಿಲ್ಲುವುದಾದರೆ ದೇವರು ಹೇಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ? ನಿನಗೆ ದೇವರ ಆತ್ಮನೊಂದಿಗೆ ಮಾತನಾಡಲಿಕ್ಕೆ ಸಮಯ ಇಲ್ಲ. ಬರೇ ನಿನ್ನ ದೇಹವನ್ನು ದಂಡಿಸಿಕೊಂಡು ನಿನ್ಗೆ ನೀನು ನಷ್ಟಪಡಿಸಿಕೊಳ್ತಿದ್ದೀರಿ. ಪ್ರಿಯ ದೇವಜನರೇ, ನಿನ್ನ ಭೂಯಾತ್ರೆಯ ಚಿಂತೆಯನು ಕಾರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ನಿನ್ನ ಭೂಯಾತ್ರೆಯ ಚಿಂತೆಯನು ಕಾರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಭಯವು ಏತಕೆ, ಸಂದೇಹವೇತಕೆ, ಭಯವು ಏತಕೆ, ಸಂದೇಹವೇತಕೆ, ಕರ್ತನಿರುವಲ್ಲಿ ಚಿಂತೆತಕೆ, ಕರ್ತನಿರುವಲ್ಲಿ ಚಿಂತೆತಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಭೂಯಾತ್ರೆಯ ಈ ಜೀವಿತದಲ್ಲಿ ಅನೇಕ ಚಿಂತೆಗಳು, ಅನೇಕ ಕಷ್ಟಗಳು, ಅನೇಕ ತಾಪತ್ರಯಗಳು, ಅನೇಕ ವಿಧವಾದ ರೋಗ ರುಜಿನಗಳಲ್ಲಿ ನೀವು ಬಿದ್ದಿರುವಿರಿ ಪ್ರಿಯರೇ. ಅನೇಕ ಸಂಗತಿಗಳು ನಿಮ್ಮ ಜೀವಿತಕ್ಕೆ ಅಗತ್ಯವಾಗಿದೆ. ಈ ಲೋಕದ ಯಾವ ಮನುಷ್ಯನು ನಿಮ್ಮ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನು ನಿಮ್ಮ ರೋಗದ ಬಾಧೆಯನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನು ಯಾವ ನಿಮ್ಮ ಪ್ರಾಬ್ಲಮ್ಸ್ ಇಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧ್ಯ, ಶಕ್ತನಾಗಿರುವಂತ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಚಲಿಸಬೇಕಾದರೆ ನೀವು ಮಾಡುವಂತ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಅದು ಧೂಪದೋಪಾದಿಯಲ್ಲಿ ಸಲ್ಲಬೇಕು. ನೀನು ಮಾಡುವಂತ ಪ್ರಾರ್ಥನೆ ನಿನ್ನ ಹೃದಯ, ದೇವರಾತ್ಮ ಹೃದಯ ಅದು ಕನೆಕ್ಟ್ ಆಗಬೇಕು. ನಿನ್ನ ಯಾವ ಹೃದಯದ ಚಿಂತೆಗಳು ಇರ್ಬೋದು ಪ್ರಿಯರೇ, ಅದು ಯಾವ ಮನುಷ್ಯನ ಬಳಿಗೆ ನೀನು ತೆಗೆದುಕೊಂಡು ಹೋಗಬೇಡ. ಯಾವ ಉದ್ದೇಶಕ್ಕೋಸ್ಕರ ನೀನು ಫಾಸ್ಟಿಂಗ್ ಮಾಡ್ತೀಯ ಎಂಬುದಾಗಿ ಮನುಷ್ಯರೊಂದಿಗೆ ನೀನು ಹೇಳಲಿಕ್ಕೆ ಹೋಗಬೇಡ. ದೇವರ ಆತ್ಮನೊಂದಿಗೆ ನೀನು ತಿಳಿಯಪಡಿಸು. ನಿನ್ನ ಚಿಂತೆಯ ಆ ದುಃಖವನ್ನು ದೇವರ ಮುಂದೆ ನೀನು ಬಿಚ್ಚಿಡು. ಹಲ್ಲೆಲೂಯಾ. ಪ್ರಿಯ ಸಿಸ್ಟರ್ ಲಲಿತಾ, ನಿನ್ನ ಪ್ರತಿ ಒಂದೊಂದು ದುಃಖವನ್ನು, ಕಷ್ಟವನ್ನು ದೇವರಾದ ಕರ್ತನು ನೋಡ್ತಿದ್ದಾನೆ. ದೇವರಾದ ಕರ್ತನು ಹೇಳುವುದು ಒಂದೇ, ಮನುಷ್ಯನನ್ನು ನೋಡಿ ನೀನು ಮನುಷ್ಯನ ಹಿಂದೆ ಹೋಗಿ ನೀನು ಮೋಸ ಹೋಗಬೇಡ ಮಗಳೇ. ನಾನು ನಿನಗೆ ಮಾತನ್ನು ಕೊಟ್ಟಿದ್ದೇನೆ, ಆ ಮಾತನ್ನು ನಾನು ನೆರವೇರಿಸ್ತೇನೆ. ಯಾವ ಮನುಷ್ಯನಲ್ಲಿ ನಿನ್ನ ದುಃಖ ಕಷ್ಟವನ್ನು ಹೇಳಿಕೊಳ್ಬೇಡ. ನನ್ನೊಂದಿಗೆ ಶೇರ್ ಮಾಡು, ನನ್ನೊಂದಿಗೆ ನೀನು ಮಾತನಾಡು. ನಿನ್ನ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಯಾವ ಮನುಷ್ಯನ ಬಳಿಗೆ ಹೋಗಿ ನೀನು ಮೋಸ ಹೋಗ್ಲಿಕ್ಕೆ ಹೋಗ್ಬೇಡ ಮಗಳೇ. ನಾನು ನಿನ್ನೊಂದಿಗೆ ಇದ್ದುಕೊಂಡು ನಿನಗೆ ಸದುತ್ತರವನ್ನು ಕೊಡ್ತೇನೆ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಸ್ಟರ್ ಶೈಲಾ, ದೇವರಾದ ಕರ್ತನು ಹೇಳ್ತಿದ್ದಾನೆ, ಸ್ಪಷ್ಟವಾಗಿ ಆತನು ಮಾತನಾಡ್ತಿದ್ದಾನೆ. ನಿನ್ನ ಹೃದಯ ಎಂಬ ಯಜ್ಞವೇದಿಯ ಮೂಲಕ ನನ್ನೊಂದಿಗೆ ನೀನು ಮಾತನಾಡಿ. ಶಾಪದ ಸಂಗತಿಗಳು, ಪೂರ್ವಿಕರಿಂದ ಬಂದಂತ ಶಾಪದ ಸಂಗತಿಗಳನ್ನು ನಾನು ಮುರಿದಾಕ್ತೀನಿ. ಸೋತು ಹೋಗಿದ್ಯಾ, ನೊಂದು ಹೋಗಿದ್ಯಾ, ಯಾವ ಕೆಲಸ ಕಾರ್ಯಗಳು ಸಫಲ ಆಗ್ತಿಲ್ಲ ಎಂಬುದಾಗಿ ನೀನು ತಿಳ್ಕೊಳ್ತಿದ್ಯಾ, ಈ ದಿನ ಮೊದಲುಗೊಂಡು
ನನ್ನೊಂದಿಗೆ ನೀನು ಮಾತನಾಡು. ನಿನ್ನ ಏಕಾಂತವಾದ ಕೋಣೆಯೊಳಗೆ ನನ್ನೊಂದಿಗೆ ನೀನು ಮಾತನಾಡು. ಅನೇಕ ಸಂಗತಿಗಳನ್ನು, ನಿನಗೆ ತಿಳಿಯಲು ಅಶಕ್ಯವಾದಂಥ ಅನೇಕ ಸಂಗತಿಗಳನ್ನು ನಾನು ಗೋಚರಪಡಿಸ್ತೇನೆ. ನಾನು ನಿನ್ನೊಂದಿಗೆ ಮಾತನಾಡ್ತೇನೆ ಎಂಬುದಾಗಿ ದೇವರಾದ ಕರ್ತನು ತಿಳಿಯಪಡಿಸ್ತಿದ್ದಾನೆ. ಶಾಪವಾದಂಥ ಸಂಗತಿಗಳನ್ನು ಮುರಿದಾಕಿ ಆಶೀರ್ವಾದಕರವಾಗಿ ನಾನು ನಡೆಸ್ತೇನೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಪ್ರತಿ ಒಬ್ಬೊಬ್ಬನು ಒಂದೊಂದು ವಿಧವಾದ ರೀತಿಯಲ್ಲಿ ಕಷ್ಟ, ಸಂಕಟದ, ನೋವಿನ, ಹಿಂಸೆ, ಅವಮಾನ, ಪ್ರತಿಯೊಂದೊಂದು ಸಂಗತಿಗಳಲ್ಲಿ ದಿನ ದಿನ ಹೋಗ್ತಿರ್ತಾನೆ. ಆದರೆ ಅನೇಕರು ಈ ಸತ್ಯವನ್ನು ತಿಳಿಯದೆ, ಪ್ರಿಯ ದೇವ ಜನರೇ, ಏಕಾಂತವಾದ ಕೋಣೆ. ಯಾಕೆ ಏಕಾಂತವಾದ ಕೋಣೆ? ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ದೇವರಾದ ಕರ್ತನು ಏಕಾಂತವಾದ ಕೋಣೆ ಎಂಬುದಾಗಿ ಹೇಳ್ತಾನೆ? ಲೋಕದ ಮಧ್ಯದಲ್ಲಿ ಹೋಗುವಾಗ ಅನೇಕ ಸಂಗತಿಗಳು ನಿಮ್ಮನ್ನು, ನಿಮ್ಮ ಚಿಂತೆಯಿಂದ ನಿಮ್ಮ ಜೀವಿತವನ್ನು ತಿಂತದೆ. ಆದರೆ ಆ ಎಲ್ಲ ಚಿಂತೆಯನ್ನು ಹೊತ್ತುಕೊಂಡು ಏಕಾಂತವಾದ ಕೋಣೆಗೆ ಬಂದು ಮೊಣಕಾಲೂರಿಕೊಂಡು ನಿನ್ನ ಹೃದಯದ ಆ ಕಣ್ಣೀರನ್ನು ದೇವರ ಮುಂದೆ ನೀನು ಅರಿಕೆ ಮಾಡುವುದಾದರೆ, ದೇವರ ಮುಂದೆ ನೀನು ಪ್ರಾರ್ಥಿಸುವುದಾದರೆ, ದೇವರ ಸಮ್ಮುಖದಲ್ಲಿ ಆ ಪ್ರಾರ್ಥನೆ, ಆ ಸಮಯವನ್ನು ನೀನು ಕಳೆಯುವುದಾದರೆ, ಲೋಕದಲ್ಲಿ ಕಳೆಯುವಂಥ ಸಮಯವನ್ನು ದೇವರ ಆತ್ಮನ ಮುಂದೆ ನೀನು ಕಳೆಯುವುದಾದರೆ, ಇಷ್ಟು ವರ್ಷ ನೀನು ಏನು ದೇವರ ಆಶೀರ್ವಾದ ಕಾಣದೇ ಇದೆಯಾ, ಒಂದು ಆ ಪ್ರಾರ್ಥನೆಯಲ್ಲಿ ದೇವರ ಆತ್ಮನೊಂದು ಒಂದು ಕನೆಕ್ಟ್ ಆದಂಥ ಆ ಪ್ರಾರ್ಥನೆ ದೇವರ ಸನ್ನಿಧಾನವನ್ನು ಕದಲಿಸ್ತದೆ. ಆ ಪ್ರಾರ್ಥನೆಗೆ ಉತ್ತರ ಬಂದೇ ಬರ್ತದೆ. ಪ್ರಿಯರೇ, ಒಂದು ವೇಳೆ ಬೆಟ್ಟದೋಪಾದಿಯಲ್ಲಿ ನಿನ್ನ ಪ್ರಾಬ್ಲಮ್ಸ್ಗಳಿರ್ಬೋದು, ದೇವರ ವಾಕ್ಯ ಹೇಳ್ತದೆ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋಗ್ತದೆ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ಇರುವಂಥ ಕಷ್ಟ, ನೋವು, ಹಿಂಸೆ, ಯಾವುದೇ ಪ್ರಾಬ್ಲಮ್ಸ್ಗಳಿರ್ಬೋದು, ದೇವರ ಸಮ್ಮುಖದಲ್ಲಿ ನಿನ್ನ ಏಕಾಂತವಾದ ಕೋಣೆ, ಬಾಗಿಲನ್ನು ಮುಚ್ಚಿಕೋ. ಯಾವುದು ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಅಲ್ಲಿ. ದೇವರ ಆತ್ಮನೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡು. ಸೈತಾನನ ಕಟ್ಟುಗಳಲ್ಲಿ ಮುರಿಯಲ್ಪಡ್ತದೆ. 4 ದಿಕ್ಕುಗಳಿಂದ ಬಂದಾದಂಥ, ಕ್ಲೋಸ್ ಆದಂಥ ಡೋರ್ಗಳು ಓಪನ್ ಆಗ್ತದೆ. ನೀನು ಪ್ರಾರ್ಥಿಸಿ ಹೇಳುವಾಗಲೇ ದೇವರ ಒಂದೊಂದು ಕಾರ್ಯಗಳು ನಿನ್ನ ಜೀವಿತದಲ್ಲಿ, ನಿನ್ನ ಕಣ್ಣ ಮುಂದೆ ಆತನು ನೆರವೇರಿಸ್ತಾನೆ. ಪ್ರಿಯರೇ, ಈವರೆಗೂ ನಿಮ್ಮ ಜೀವಿತದಲ್ಲಿ ನಿಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲವೋ, ಈ ಕ್ಷಣ ದೇವರ ಕೃಪೆ ಕೊಟ್ಟಿದ್ದಾನೆ. ಈ ಕ್ಷಣವನ್ನು ನೀವು ಉಪಯೋಗಿಸಿರಿ. ಒಂದು ವೇಳೆ 1 ತಾಸಾದರೂ ಸರಿಯೇ, 2 ತಾಸಾದರೂ ಸರಿಯೇ, 3 ತಾಸಾದರೂ ಸರಿಯೇ, ನೀನು ಕೊಡುವಂಥ ಸಮಯ, ನೀನು ಫಾಸ್ಟಿಂಗ್, ನೀನು ಉಪವಾಸಿ ಎಂಬುದಾಗಿ ನಿನ್ನ ದೇವರಾದ ಕರ್ತನಿಗೆ ಮಾತ್ರ ಗೊತ್ತಿರಬೇಕು. ಯಾಕಂದರೆ ಅಂತರಂಗದಲ್ಲಿ ನಡೆಯುವುದನ್ನು ದೇವರು ಮಾತ್ರ ತಿಳಿದವನಾಗಿದ್ದಾನೆ. ಹಲ್ಲೆಲೂಯ. ಯಾರು ನಿನ್ನ ಕಷ್ಟಕ್ಕೆ ತಮ್ಮ ಕೈಗಳನ್ನು ಚಾಚುವುದಿಲ್ಲ. ಪ್ರಿಯರೇ, ಒಂದು ತಿಳ್ಕೊಳ್ಳಿ, ಮನುಷ್ಯರ ಮುಂದೆ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಹೇಳುವುದಾದರೆ ನಿಮಗೆ ಅವಮಾನಗಳು, ನಿಂದೆಗಳು ಕಟ್ಟಿಟ್ಟ ಬುತ್ತಿ. ಆದರೆ ಎಲ್ಲವನ್ನು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ಎಲ್ಲವನ್ನು ಕೊಂಡೋಗುವುದಾದರೆ, ಈವರೆಗೆ ಮನ್ನು ಕಾಯ್ದ ಯೇಸುವೆ, ಕಡೆವರೆಗೂ ನಡೆಸಿ ಕಾಯ್ವಾನು. ಈವರೆಗೆ ಮನ್ನು ಕಾಯ್ದ ಯೇಸುವೆ, ಕಡೆವರೆಗೂ ನಡೆಸಿ ಕಾಯ್ವಾನು. ಆ ಆ ಕಳೆದ ದಿನದೋಳ್ ಆಶ್ಚರ್ಯದಿಂದಲೇ, ಕಷ್ಟ ನಷ್ಟದೋಳ್ ನಡೆಸಿ ಕಾಯ್ದೀನಿ. ಕಳೆದ ದಿನದೋಳ್ ಆಶ್ಚರ್ಯದಿಂದಲೇ, ಕಷ್ಟ ನಷ್ಟದೋಳ್ ನಡೆಸಿ ಕಾಯ್ದೀನಿ, ನಡೆಸಿ ಕಾಯ್ದೀನಿ. ಈವರೆಗೆ ಮನ್ನು ಕಾಯ್ದ ಯೇಸುವೆ, ಕಡೆವರೆಗೂ ನಡೆಸಿ ಕಾಯ್ವಾನು. ಆ ಆ ಆ ಆ ಓ ಯೇಸುವೆ, ನನ್ನ ರಕ್ಷಕನೇ, ನನ್ನನ್ನು ನಾಡಿಸು ಈ ದಿನದೋಳ್. ಓ ಯೇಸುವೆ,
ನನ್ನ ರಕ್ಷಕನೇ ನನ್ನನ್ನು ನಾಡಿಸು ಇದೇನದು ಇದೇನದು. ಪ್ರೈಸ್ ದಿ ಲಾರ್ಡ್. ಯಾವುದೇ ಕಷ್ಟಗಳಿರ್ಬೋದು, ಯಾವುದೇ ತೊಂದರೆಗಳಿರ್ಬೋದು, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಈವರೆಗೂ ನೀವು ಕಾಣದೇ ಇರುವಂತ ಕಾರ್ಯಗಳನ್ನು, ಯಾವುದು ಪ್ರಯೋಜನ ಇಲ್ಲ, ನಾನು ಇಷ್ಟು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ಯಾವುದು ಪ್ರಯೋಜನ ಇಲ್ಲ ಎಂಬುದಾಗಿ ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ತಿದ್ದೀರಾ. ನೀವು ಗುಣಗುಟ್ಟುವುದನ್ನು ಬಿಡಿರಿ. ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತದಲ್ಲಿ ಹಿಂದೆ ಇಡ್ಲಿಕ್ಕೆ ಹೋಗ್ಬೇಡಿ. ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತದಲ್ಲಿ ಮುಂದಕ್ಕೆ ಇಡಿರಿ ಪ್ರಿಯರೇ. ನಿಮ್ಮ ಜೀವಿತವೆಂಬ ದೋಣಿಯಲ್ಲಿ ಆತನನ್ನು ಮುಂದಕ್ಕೆ ನೀವು ಇಟ್ಟುಕೊಳ್ಳಿ. ಡೇ ಬೈ ಡೇ, ಪ್ರತಿನಿತ್ಯವೂ ದೇವರ ಹಸ್ತದ ಮೂಲಕ ನಡೆಸಲ್ಪಡುವುದಕ್ಕಾಗಿ ನಿಮ್ಮನ್ನು ನೀವು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಮುಂದುಗಡೆ ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಆತನ ಹಿಂದೆ ನೀವು ಇರುವುದಾದರೆ, ಮುಂದೆ ಬರುವಂತ ಬಿರುಗಾಳಿಯನ್ನು ಆತನು ತಡಿತಾನೆ. ಬಿರುಗಾಳಿ ಎಂಬ ಆ ಪ್ರಾಬ್ಲಮ್ ಅನ್ನು, ಆ ಕಷ್ಟವನ್ನು, ಚಿಂತೆಯನ್ನು, ರೋಗವನ್ನು, ಅವಮಾನ, ನಿಂದೆಗಳೆಂಬ ಬಿರುಗಾಳಿಯನ್ನು, ಎದುರುಗಾಳಿಗಳನ್ನು, ತೆರೆಗಳನ್ನು ಆತನು ಶಾಂತಪಡಿಸ್ತಾನೆ. ನಿಮ್ಮ ಜೀವಿತದಲ್ಲಿ ಎದ್ದಂತ ಅಸಮಾಧಾನವನ್ನು ಸಮಾಧಾನವಾಗಿ ಮಾರ್ಪಡಿಸ್ತಾನೆ. ಪ್ರಿಯ ದೇವಜನರೇ, ಆ ಏಕಾಂತವಾದ ಕೋಣೆ ನೀನು ಮತ್ತು ನಿನ್ನ ದೇವರು ಮಾತ್ರ. ಅಲ್ಲಿ ನಿನ್ನ ಕರ್ತನನ್ನು ಮೀಟ್ ಆಗುವಂತ ಸಮಯ, ನಿನ್ನ ಕರ್ತನೊಂದಿಗೆ ಹೃದಯ ಬಿಚ್ಚು ಮಾತನಾಡುವಂತ ಸಮಯ. ಲೋಕದ ಯಾವುದೇ ಚಿಂತೆಗಳಿರ್ಬೋದು, ಯಾವುದೇ ನಿನ್ನ ಜೀವಿತದಲ್ಲಿ ನೋವುಗಳಿರ್ಬೋದು ಪ್ರಿಯರೇ, ಯಾರು ನಿನ್ನನ್ನು ಚೀತು ಎಂಬುದಾಗಿ ಅವಮಾನ ಪಡಿಸಿದಾರ, ಎಲ್ಲಿ ನೀನು ಸೋತು ಹೋಗಿದ್ಯಾ, ಎಲ್ಲಿ ನೀನು ಬಿದ್ದಿದ್ಯಾ, ಆ ಸ್ಥಳದಿಂದ ನೀನು ಎದ್ದೇಳ್ಬೇಕಾದ್ರೆ ನಿನ್ನ ದೇವರೊಂದಿಗೆ ನೀನು ಒಂದಾಗು. ನಿನ್ನ ದೇವರೊಂದಿಗೆ ನೀನು ಸಂಧಾನವಾಗು. ಮನುಷ್ಯರೊಂದಿಗೆ, ಲೋಕದೊಂದಿಗೆ ಸಂಧಾನ ಆಗ್ಲಿಕ್ಕೆ ಹೋಗಬೇಡ. ನಿನ್ನ ದೇವರಾದ ಕರ್ತನೊಂದಿಗೆ ಸಂಧಾನವಾಗು. ನೀನು ಕಳೆಯುವಂತ 1 ತಾಸು, ನೀನು ಕಳೆಯುವಂತ 2 ತಾಸು, ನೀನು ಕಳೆಯುವಂತ 10 ತಾಸೇ ಆಗಿರಬೇಕು, 12 ತಾಸಾಗಿರ್ಬೋದು, 24 ತಾಸಾಗಿರ್ಬೋದು. ಅದಕ್ಕೆ ದಾವೀದನು ಹೇಳ್ತಾನೆ, ಯೆಹೋವನ ಆಲಯದಲ್ಲಿ ಕಳೆದಂತ 1 ದಿನ ಅದು ಇತರ ಸಹಸ್ರಾರು ದಿನಗಳಿಗಿಂತ ಅಮೂಲ್ಯ. ಯಾಕಂದ್ರೆ ಅರಸನಾದ ದಾವೀದನು ಲೋಕದಲ್ಲಿ ಇದ್ದುಕೊಂಡು ಎಲ್ಲವನ್ನು ಅನುಭವಿಸಿದ್ದಾನೆ. ಆದರೆ ದೇವರಾತ್ಮನೊಂದಿಗೆ ಕಳೆಯುವಂತ ಸಮಯ, ಅದು ಸಂತೋಷ, ಸಮಾಧಾನವೇ ಬೇರೆ. ಅದು ಜಯದ ಜೀವಿತದಲ್ಲಿ ನಡೆಸ್ತದೆ ಪ್ರಿಯರೇ. ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವುದು ಆಗುವುದಿಲ್ಲ, ಎಲ್ಲವನ್ನು ನಾನು ಕಳ್ಕೊಂಡೆ, ಇನ್ನು ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ತಿಳ್ಕೊಳ್ತಿದ್ದೀರಾ. ಎಲ್ಲದಕ್ಕೂ ಪ್ರಯೋಜನ ಆಗಬೇಕಾದ್ರೆ, ನೀನು ಕಳ್ಕೊಂಡದ್ದನ್ನು ನೀನು ಹೊಂದಬೇಕಾದ್ರೆ ದೇವರ ಆತ್ಮನೊಂದಿಗೆ ಸಮಯವನ್ನು ಕಳಿ. ನಿನ್ನ ಹೃದಯವನ್ನು ದೇವರ ಆತ್ಮನಿಗೆ ನೀನು ಒಪ್ಪಿಸಿಕೊಡು. ದೇವರ ಆತ್ಮನೊಂದಿಗೆ ನಿನ್ನ ಹೃದಯದ ಪ್ರತಿಯೊಂದೊಂದು ಭಾರವನ್ನು, ಚಿಂತೆಯನ್ನು ಆತನ ಮುಂದೆ ನೀನು ಬಿಚ್ಚಿಡು. ಹನ್ನಳಿಗೆ ಮಕ್ಕಳಿರಲಿಲ್ಲ. ತನ್ನ ಗಂಡನಾದ ಎಲ್ಕಾನನಿಗೆ ಹನ್ನಳು ಹೇಳ್ತಾಳೆ, ನನಗೆ ಮಕ್ಕಳನ್ನು ಕೊಡು ಎಂಬುದಾಗಿ. ಆದರೆ ಎಲ್ಕಾನನ್ ಹೇಳ್ತಾನೆ, ದೇವರೇ ನಿನಗೆ ಕೊಡದೆ ಹೋಗುವುದಾದರೆ ನನ್ನಿಂದ ಹೇಗೆ ಕೊಡಲಿಕ್ಕೆ ಸಾಧ್ಯ? ಎಸ್, ಆ ಕ್ಷಣ ಹನ್ನಳು ದೇವರ ಸಮ್ಮುಖದಲ್ಲಿ, ದೇವರ ಆಲಯದಲ್ಲಿ ಮೊಣಕಾಲೂರಿಕೊಂಡು ತನ್ನ ಹೃದಯದ ಭಾರವನ್ನು ಆತನೊಂದಿಗೆ ಬಿಚ್ಚಿದಳು. ತನ್ನ ಹೃದಯದ ದುಃಖದ ಸಂಗತಿಗಳನ್ನು ಆತನ ಮುಂದೆ ಹೊಯ್ದಳು. ಪ್ರಿಯರೇ, ಒಂದು ಡೆಡಿಕೇಶನ್, ಒಂದು ಮಾತನ್ನು ಕೊಡಿ, ನೀನು ನನಗೆ ಒಬ್ಬ ಮಗನನ್ನು ಕೊಡುವುದಾದರೆ ಅವನನ್ನು ನಿನ್ನ ಸೇವೆಗೆ ಕೊಡ್ತೇನೆ. ಎಸ್, ಇಷ್ಟು ವರ್ಷ ಅವಳಿಗೆ ಮಕ್ಕಳಿಲ್ಲದೆ ಬಂಜೆ ಆಗಿದ್ದಂತ ಅದೇ ಹನ್ನಳು ನೆಕ್ಸ್ಟ್ ಇಯರ್ ಹಲ್ಲೆಲೂಯಾ ಗರ್ಭಿಣಿ ಆದ್ಲು. ಒಬ್ಬ ಮಗ, ಪ್ರವಾದಿ ಮಗನನ್ನೇ ಅವಳು ಹೆತ್ತಳು. ಹಲ್ಲೆಲೂಯಾ. ಯಾವಾಗ ದೇವರಾತ್ಮನೊಂದಿಗೆ ಸಮಯವನ್ನು ಕಳೆದಳು, ಆ ಸಮಯಕ್ಕೆ ಉತ್ತರ ಬಂತು. ಲೋಕದ ರೀತಿಯಲ್ಲಿ ಎಷ್ಟೋ ವರ್ಷಗಳನ್ನು ಕಳೆದಳು, ಪ್ರಯೋಜನ ಆಗಲಿಲ್ಲ. ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ತನ್ನ ಹೃದಯವನ್ನು ಬಿಚ್ಚಿದ್ಲು, ತನ್ನ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಲು. ಅಲ್ಲಿ ದೇವರಾದ ಕರ್ತನ ಆನ್ಸರ್ ಕೊಟ್ಟ. ಅದೇ ರೀತಿ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ನೀವು ಅನೇಕ ವಿಧವಾದ ಕಷ್ಟ, ಸಂಕಟ, ಹಿಂಸೆ, ವೇದ, ಅನೇಕ ಸಂಗತಿಗಳಲ್ಲಿ ನೀವು ಈಗಲೂ ತೊಳಲಾಡುತ್ತಾ ಬಳಲಾಡುತ್ತಾ ಇದ್ದಿದ್ದೀರಿ. ಆದರೆ ಈ ಸಮಯವನ್ನು, ದೇವರು ನಿಮಗೆ ಕೊಟ್ಟಂತ ಈ ಸಮಯವನ್ನು ನೀವು ಹಾಳು ಮಾಡಿಕೊಳ್ಬೇಡಿ. ದೇವರು ಕೊಟ್ಟಂತ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಯಾವುದೇ ನಿಮ್ದು ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಇರ್ಬೋದು, ಯಾವ ಮನುಷ್ಯನಿಂದ ಅದನ್ನು
ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗದಿದ್ರು ದೇವರ ಸಮ್ಮುಖದಲ್ಲಿ ನೀವು ಬರುವುದಾದರೆ, ಯಥಾರ್ಥವಾಗಿ ದೇವರ ಆತ್ಮನೊಂದಿಗೆ ನಿಮ್ಮ ಹೃದಯವನ್ನು ದೇವರ ಆತ್ಮನಿಗೆ ಕನೆಕ್ಟ್ ಮಾಡುವುದಾದರೆ, ಅತಿ ಶೀಘ್ರದಲ್ಲಿ ಆತನು ಉತ್ತರ ಕೊಡ್ತಾನೆ. ನೀವು ಸೇರ್ಬೇಕಾದಂತ ಆ ಸ್ಥಾನಕ್ಕೆ ಸೇರ್ತೀರಾ, ಸೇರ್ಬೇಕಾದ ಆ ಟಾರ್ಗೆಟ್ ಅನ್ನು ನೀವು ರೀಚ್ ಆಗ್ತೀರಾ. ಒಂದು ವೇಳೆ ಲೋಕದ ಜನರು ಹೇಳ್ಬೋದು, ಆಯಿತು ನಿಂದು ಸಮಯ ಏನು ಪ್ರಯೋಜನ ಇಲ್ಲ, ಎಲ್ಲ ಬಾಗಿಲು ಮುಚ್ಚಿದೆ, ಈಗ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ಬೋದು. ಎಸ್, ಅದು ಲೋಕದ ರೀತಿಯಲ್ಲಿ ಜನರ ಎಣಿಕೆಯಲ್ಲಿ, ಜನರು ಹೇಳುವಂಥ ವೇಳೆಯಲ್ಲಿ ನಿನ್ನ ಎಣಿಕೆಯಲ್ಲಿ ಅದು ಹೌದಾಗಿರ್ಬೋದು. ಆದರೆ ದೇವರ ಎಣಿಕೆಯಲ್ಲಿ ಅದು ಒಂದು ಕ್ಷಣ ಸಾಕು, 4 ಬಾಗಿಲುಗಳನ್ನು ಆತನು ಮುರಿಲಿಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ? ನಿನ್ನ ಪ್ರಾರ್ಥನೆ. ನೀನು ದೇವರ ಆತ್ಮನೊಂದಿಗೆ ನೀನು ಹೇಗೆ ಕನೆಕ್ಟ್ ಆಗ್ತೀಯ, ದೇವರ ಆತ್ಮನೊಂದಿಗೆ ಇದ್ದುಕೊಂಡು ಹೇಗೆ ನೀನು ಸಮಯವನ್ನು ಕಳಿತೀಯ. ನೀನು ಕಳೆಯುವಂಥ 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು, ದೇವರ ಎಣಿಕೆಯಲ್ಲಿ ಅದು ಅಮೂಲ್ಯ ಆಗಿರಬೇಕು, ದೇವರ ಎಣಿಕೆಯಲ್ಲಿ ಬೆಲೆ ಉಳ್ಳದಾಗಿರ್ಬೇಕು. ನೀನು ಯಾವುದೇ ಅಂಗಡಿಗೆ ಹೋದರೆ ನಿನಗೆ ಫ್ರೀಯಾಗಿ ಯಾವುದು ಥಿಂಗ್ಸ್ ಅನ್ನು ಕೊಡುವುದಿಲ್ಲ, ನೀನಲ್ಲಿ ಬೆಲೆ ಕಟ್ಟಬೇಕು. ನೀನು ಬೆಲೆ ಕಟ್ಟಿದರೆ ನಿನಗೆ ಬೇಕಾದ ವಸ್ತು ಸಿಗ್ತದೆ. ಅದೇ ರೀತಿಗೆ ದೇವರ ಸಮ್ಮುಖದಲ್ಲಿ ಬೆಲೆಯನ್ನು ಕಟ್ಟು, ಆ ದೇವರಿಗಾಗಿ ಆ ಸಮಯವನ್ನು ಕೊಡು. ದೇವರ ಆತ್ಮನೊಂದಿಗೆ ನಿನ್ನ ಹೃದಯವನ್ನು ಕನೆಕ್ಟ್ ಮಾಡು, ದೇವರ ಆತ್ಮನೊಂದಿಗೆ ಮಾತನಾಡು. ಅದು ಎಷ್ಟೇ ದೊಡ್ಡ ಪರ್ವತದೋಪಾದಿಯಲ್ಲಿ ಸಮಸ್ಯೆ ಇರ್ಬೋದು, ಒಂದು ಕ್ಷಣದಲ್ಲಿ ಕರಗಿ ಹೋಗ್ತದೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಿರಾಶರಾಗಿ ಹೋಗಬೇಡಿ. ಉಪವಾಸ ಪ್ರಾರ್ಥನೆ ಅಂದರೆ ತಲೆಗೆ ತೈಲ, ಅಂದರೆ ಎಣ್ಣೆ, ದೇವರ ಅಭಿಷೇಕ ತೈಲ. ಯಾವಾಗ ಆ ಎಣ್ಣೆಯನ್ನು ಹಚ್ಚಿಕೊಂಡು ದೇವರ ಸಮ್ಮುಖಕ್ಕೆ ನೀನು ಹೋಗ್ತೀಯ, ನಿನ್ನ ಏಕಾಂತವಾದ ಕೋಣೆಯೊಂದಿಗೆ, ನಿನ್ನ ತಂದೆಯೊಂದಿಗೆ ನೀನು ಮಾತನಾಡಲಿಕ್ಕೆ ಹೋಗ್ತೀಯ. ತಂದೆ, ಆಲ್ರೆಡಿ ನೀನು ಬರುವುದಕ್ಕಿಂತ ಮುಂಚೆ ನನ್ನ ಮಗಳು ಬರ್ತಿದ್ದಾಳೆ, ನಾನು ಅವರೊಂದಿಗೆ ಮಾತನಾಡಬೇಕು. ಅವರ ಏನೇ ದೊಡ್ಡ ಪ್ರಾಬ್ಲಮ್ಸ್ ಇರಲಿ ಅದನ್ನು ನಾನು ಸಾಲ್ವ್ ಮಾಡಬೇಕು. ಅವರ ಹೃದಯದ ನೋವು ಅನೇಕ ಇದೆ, ಅನೇಕ ಚಿಂತೆಗಳಿದೆ, ಮನುಷ್ಯರಿಂದ ಕೈ ಬಿಡಲ್ಪಟ್ಟಿದ್ದಾರೆ. ಇವತ್ತಿನ ದಿನದಿಂದ, ಈ ಕ್ಷಣದಿಂದ ನನ್ನ ಸಮ್ಮುಖದಲ್ಲಿ ಆ ಸಮಯವನ್ನು ನನ್ನೊಂದಿಗೆ ಕಳೆಯುವಾಗ ಪ್ರತಿ ಒಂದೊಂದರಲ್ಲಿ ನಾನು ಅವರೊಂದಿಗೆ ಇದ್ದುಕೊಂಡು ಸಂತೈಸುವ ತಂದೆಯು, ಸಂತೈಸುವ ತಾಯಿಯಾಗಿದ್ದುಕೊಂಡು ಆತನು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ನೀವು ಮಾಡುವಂಥ ಪ್ರಾರ್ಥನೆ ಅದು ಒಂದು ಕೂಡ ವ್ಯರ್ಥವಾಗಿ ಹೋಗಬಾರ್ದು. ನೀವು ಕಳೆಯುವಂಥ ಸಮಯ ಅದು ಒಂದು ಕೂಡ ವ್ಯರ್ಥವಾಗಿ ಹೋಗಬಾರ್ದು. ಸುಮ್ಮನೆ ಲೋಕದ ರೀತಿಯಲ್ಲಿ ನಿಮ್ಮ ದೇಹಗಳನ್ನು ದಂಡಿಸಿಕೊಂಡು ನಾನು ಫಾಸ್ಟಿಂಗ್ ಹೇಳುವುದಾದರೆ ಆ ಫಾಸ್ಟಿಂಗಿಗೆ ಅರ್ಥ ಇಲ್ಲ. ಎಷ್ಟೋ ಜನರು ಮೀನು ಮಾಂಸ ತಿನ್ನುವುದಿಲ್ಲ, ತರಕಾರಿ, ನಿನಗೆ ಎಲ್ಲವನ್ನೂ ದೇವರು ಒದಗಿಸಿಕೊಟ್ಟಿದೆ, ಯಾಕೆ ನೀನೇ ಅದನ್ನು ಬೇಡವೆನ್ನೆ ಹೇಳ್ತಿದ್ಯಾ? ದೇವರು ಕೊಟ್ಟಿದ್ದಾನೆ, ದೇವರು ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ, ಅನುಭವಿಸು. ಅದು ನಿಮಗೋಸ್ಕರ ದೇವರು ಕೊಟ್ಟಿದ್ದಾನೆ. ಆದರೆ ಕರ್ತನಿಗಾಗಿ ನೀವು ಸಮಯವನ್ನು ಕೊಡುವುದಾದರೆ, ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿ ಕೊಡುವುದಾದರೆ, ನಿಮ್ಮ ಏಕಾಂತ ಕೋಣೆಯಲ್ಲಿ ನೀವು ಹೋಗಿ ದೇವರ ಆತ್ಮನೊಂದಿಗೆ ನೀವು ಮಾತನಾಡುವುದಾದರೆ, ದೇವರ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತದೆ. ದೇವರ ಅಭಿಷೇಕ ನಿಮ್ಮನ್ನು ತುಂಬಿಸುತ್ತದೆ. ದೇವರ ಆತ್ಮನ ಮೂಲಕ ನಂತರ ನೀವು ಪ್ರಾರ್ಥನೆ ಮಾಡ್ತಾ ಸಮಯ ಹೋಗುವುದೇ ಗೊತ್ತಾಗಲ್ಲ. ನೀವು ಕಳೆದಂಥ ಒಂದೊಂದು ಗಂಟೆ, ಒಂದೊಂದು ನಿಮಿಷಕ್ಕೆ ಅಲ್ಲಿ ಪರಲೋಕ ನಿಮಗೋಸ್ಕರ ಆ ಬಾಗಿಲು ತೆರೆಯಲ್ಪಡ್ತಾ ಇರ್ತದೆ. ಸೈತಾನನು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದಬಾರ್ದು, ನಿಮ್ಮ ಜೀವಿತ ನಾಶ ಮಾಡಬೇಕೆಂಬುದಾಗಿ ಹೊಂಚಾಗ್ತಿರುವಂಥ ಆ ಸೈತಾನನ ಬಾಗಿಲುಗಳನ್ನು ದೇವರ ಆತ್ಮನು ಮುರಿದಾಕಿ ಪರಲೋಕದ ಬಾಗಿಲುಗಳು ನಿಮಗೋಸ್ಕರ ತೆರೆಯಲ್ಪಡ್ತದೆ. ಅಸಾಧ್ಯವಾದಂಥ ಕಾರ್ಯಗಳನ್ನು ದೇವರಾದ ಕರ್ತನು ಒಂದು ಕ್ಷಣದಲ್ಲಿ ಸಾಧ್ಯವನ್ನಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ನೀವು ಯುದ್ಧ ಮಾಡಲಿಕ್ಕೆ ಹೋಗಬೇಡಿ ಪ್ರಿಯರೇ, ದೇವರ ಆತ್ಮನಿಗೆ ಯುದ್ಧ ಮಾಡಲಿಕ್ಕೆ ಬಿಡಿ. ದೇವರಾದ ಕರ್ತನು ಯುದ್ಧ ಮಾಡಿ ನಿಮಗೆ ಜಯವನ್ನು ಕೊಡ್ತಾನೆ. ನಿನ್ನ ಕರ್ತನು ಒಳ್ಳೆ ದೇವರು, ಆತನು ಒಳ್ಳೆಯದನ್ನೇ ಮಾಡುವಂಥ ತಂದೆ ಆಗಿದ್ದಾನೆ. ಇಂಥ ಒಳ್ಳೆ ದೇವರಿಗೆ ನಿಮ್ಮ ಹೃದಯವನ್ನು, ನಿಮ್ಮ ಸಮಯವನ್ನು ದೇವರಾದ ಕರ್ತನಿಗೆ ಅಮೂಲ್ಯವಾದ ಆ ಸಮಯವನ್ನು ಲೋಕದ ರೀತಿಯಲ್ಲಿ ವ್ಯರ್ಥ ಮಾಡಬೇಡಿ, ಲೋಕದ ರೀತಿಯಲ್ಲಿ ವ್ಯರ್ಥವಾಗಿ ಕಳಿಬೇಡಿ. ದೇವರ ಸಮ್ಮುಖದಲ್ಲಿ ಬೆಲೆ ಉಳ್ಳದಾಗಿ ಕಳೆಯಿರಿ. ಅದು ನಿಮ್ಮ ಜೀವಿತವನ್ನು ರೂಪಿಸ್ತದೆ, ನಿಮ್ಮ ಜೀವಿತವನ್ನು ಕಟ್ಟುತ್ತದೆ.
ಕಳೆದು ಹೋದಂತೆ ಎಲ್ಲ ಸಂಗತಿಗಳಿಂದ ನಿಮ್ಮನ್ನು ಕೂಡಿಸ್ತದೆ ಪ್ರಿಯರೇ. ನಿಮ್ಮ ಚಿಂತಾ ಭಾರಗಳು ನೀಗಿಸಲ್ಪಟ್ಟು ಆಶೀರ್ವಾದದ ಹೊಳೆಗಳು ನಿಮ್ಮ ಜೀವಿತದಲ್ಲಿ ಹರಿದು ಬರ್ತದೆ. ಪ್ರಿಯ ದೇವ ಜನರೇ, ನೀವು ಈ ವಾಕ್ಯವನ್ನು ಕೇಳಿ ಅನೇಕರಿಗೆ ನೀವು ಶೇರ್ ಮಾಡಿ. ಈ ಉಪವಾಸ ಪ್ರಾರ್ಥನೆ ಎಂಬುದಾಗಿ ಹೇಳುವುದಾದರೆ, ಲೋಕದ ರೀತಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಇದ್ದುಕೊಂಡು ನಿಮ್ಮ ದೇಹಗಳನ್ನು ದಂಡಿಸಿಕೊಂಡು ನಾನು ಫಾಸ್ಟಿಂಗ್ ಎಂಬುದಾಗಿ ಹೇಳಿಕೊಂಡು ದೇವರಿಗೆ ಸಮಯ ಕೊಡದೆ ಲೋಕದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದಾದರೆ ದೇವರಿಂದ ಉತ್ತರ ಹೇಗೆ ಬರಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಪ್ರಿಯರೇ, ನೀವು ಫಾಸ್ಟಿಂಗ್ ಆಗಿರುವುದಾದರೆ ಆ ಸಮಯವನ್ನು ನೀವು ದೇವರಿಗಾಗಿ ಕೊಡುವಂತಹ ಸಮಯವನ್ನು ದೇವರ ಸಮ್ಮುಖದಲ್ಲಿ ಕಳೆಯಿರಿ. ಅದು ಬೆಲೆಯುಳ್ಳದಾಗಿರಬೇಕು, ಅದು ಆಶೀರ್ವಾದಕರವಾಗಿರಬೇಕು. ಸೈತಾನನ ಕೋಟೆಗಳನ್ನು ಕೆಡವಿ ನಾಶ ಮಾಡುವಂಥದ್ದಾಗಿರಬೇಕು. ದೇವರ ಬಾಯಿಂದ ಹೊರಡುವಂಥ ಒಂದೊಂದು ಮಾತುಗಳು ಪ್ರತಿಯೊಂದು ನಿನ್ನ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸ್ತದೆ, ಸೈತಾನನ ಕೋಟೆಗಳನ್ನು ಕೆಡವುತ್ತದೆ. ನಿನ್ನ ಜೀವಿತದಲ್ಲಿ ಮಾರ್ಪಾಡಾಗದಂಥ ಕಾರ್ಯಗಳನ್ನು ಅದು ಮಾರ್ಪಡಿಸ್ತದೆ. ನಮ್ಮ ದೇವರು ಮಾರ್ಪಡಿಸುವಾತನು. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್.